ಗೌತಮ್ ಅವರೇ, ಲೋಕಲ್ ಪೊಲೀಸ್ ಸ್ಟೇಷನ್ ನಂಬರ್ ಇದೆಯಾ? ಪೊಲೀಸ್ ಸ್ಟೇಷನ್ ಯಾಕೆ? ನಾನು ನೋಡಿ ಲೋಕಲ್ ಪೊಲೀಸ್ ಸ್ಟೇಷನ್ ನಂಬರ್ ಕೇಳ್ತೀನಿ. ನಿಮ್ಗಂತೂ DIG ಪರಿಚಯ ಅಲ್ವಾ? DIG ನಂಬರ್ ಕೊಡಿ, ನನ್ನ ಕೆಲಸ ಬೇಗ ಆಗುತ್ತೆ. ಏನು ಕೆಲಸ ಆಗಬೇಕಾಗಿತ್ತು? ಮಿಸ್ಸಿಂಗ್ ಪರ್ಸನ್ ಕಂಪ್ಲೇಂಟ್ ಫೈಲ್ ಮಾಡಬೇಕು. ಯಾರು ಮಿಸ್ಸಿಂಗ್ ಆಗಿದ್ದಾರೆ? ನನ್ನ ರೊಮ್ಯಾಂಟಿಕ್ ಹಸ್ಬೆಂಡ್ ಗೌತಮ್ ಅವರು. ಹಲೋ, ನಿಮ್ಮ ಮುಂದೆ ಗುಂಡ್ಕಲ್ ಕೂತಿದ್ದೀನಿ, ನನ್ನೇ ಮಿಸ್ಸಿಂಗ್ ಅಂತೀರಲ್ರಿ ನೀವು? ನನ್ನ ಎದುರುಗಡೆ ಕೂತಿರೋದು ಬಿಸ್ನೆಸ್ ಮ್ಯಾಗ್ನೆಟ್ ಗೌತಮ್ ದಿವಾನ್ ಅವರು. ಯಾವಾಗಲೂ ಆಫೀಸ್ ಕೆಲಸದಲ್ಲಿ ಮುಳುಗೋಗಿರೋರು. ಅವ್ರಿಗೆ ಮದುವೆ ಆಗಿದೆ, ಒಂದು ಹೆಂಡತಿ ಇದ್ದಾಳೆ ಅನ್ನೋ ಗಮನನೇ ಇಲ್ಲ ಅವರು. ರೀ, ನನಗೆ ಯಾಕೆ ನಿನ್ನ ಬಗ್ಗೆ ಗಮನ ಇಲ್ಲ? ಗಮನ ಇದೆ. ಹೌದಾ? ಗಮನ ಇದೆಯಾ? ಹೌದು, ಗಮನ ಕೊಡ್ತಾನೆ ಇದೀನಲ್ಲ. ನಿನ್ನೆ ನಾನು ಏನು ಸೀರೆ ಹಾಕೊಂಡಿದ್ದೆ? ನಿನ್ನೆ ನೀವು ಬ್ಲೂ ಸ್ಯಾರಿ ಉಟ್ಕೊಂಡಿದ್ರಿ, ಆಮೇಲೆ ಬ್ಲೂ ಕಲರು ಪುಟ್ಟ ಬಿಂದಿ ಇಟ್ಕೊಂಡಿದ್ರಿ. ನಿನ್ನೆದು ಎಲ್ರಿಗೂ ನೆನಪಿರುತ್ತೆ, ಮೊನ್ನೆದು ಹೇಳಿ. ಮೊನ್ನೆ ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ರಿ, ಬಿಂದಿ ಇಟ್ಕೊಂಡಿರ್ಲಿಲ್ಲ, ಕುಂಕುಮ ಇಟ್ಕೊಂಡಿದ್ರಿ, ಆಮೇಲೆ ಚಿಕ್ಕದೊಂದು ಇಯರಿಂಗ್ ಹಾಕ್ಕೊಂಡಿದ್ರಿ. ಓಕೆ, ಅದರಾಚೆ ಮೊನ್ನೆ ಏನು ಹಾಕ್ಕೊಂಡಿದ್ರಿ ಅಂತ ಹೇಳ? ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದ್ರಿ, ಆಮೇಲೆ ಸ್ವಲ್ಪ ದೊಡ್ಡ ಕಲರ್ ಬಿಂದಿ ಯೆಲ್ಲೋ ಕಲರ್ದೇ ಇಟ್ಕೊಂಡಿದ್ರಿ, ಆಮೇಲೆ ನನ್ನ ಫೇವ್ರೆಟ್ ಇಯರಿಂಗ್ ಹಾಕ್ಕೊಂಡಿದ್ರಿ. ಓಕೆ, ಇನ್ನೇನು ಬೇಕು? ಇನ್ನು 5 ದಿವಸದ ಹಿಂದಿಂದ ಹೇಳ? ಬೇಡ. ಮತ್ತೆ ನೀವು ಯಾವ್ಯಾವ ಪರ್ಫ್ಯೂಮ್ ಹಾಕ್ಕೊಂಡಿದ್ರಿ ಅಂತ ಹೇಳ? ತೋರಿಸ್ಬಿಡ್ಲ ತಂದು? ಬೇಡ. ಬಟ್ ಗೌತಮ್ ಅವರೇ, ನೀವು ನಾನು ಏನು ಹಾಕ್ಕೊಂಡಿದ್ದೆ ಅಂತ ಗಮನಿಸಿದ್ರಿ, ಆದರೆ ಅದರ ನಾನು ಹೇಗೆ ಕಾಣಿಸ್ತಿದ್ದೆ ಅಂತ ಗಮನಿಸ್ಲಿಲ್ಲ. ನಿಮ್ಮ ಸಮಸ್ಯೆ ನನಗೆ ಅರ್ಥ ಆಯಿತು ಭೂಮಿಕಾ. ಇದು ತಮ್ಮ ಪ್ರಾಬ್ಲಮ್. ಭೂಮಿಕಾ, ನಾನು ಫಸ್ಟ್ ಟೈಮ್ ನಿಮ್ಮನ್ನು ನೋಡಿದಾಗ, ನಾವು ಮದುವೆ ಆದಾಗ, ನಮಗೆ ಮಕ್ಕಳಾದಾಗ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರಲ್ಲ, ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಸುಳ್ಳು. ನಿಜ, 100% ನಿಜ. ನನ್ನ ಜೀವದಲ್ಲಿ ಜೀವಾರಿ ನೀವು. ನನ್ನ ಉಸಿರಲ್ಲಿ ಕಣಕಣದಲ್ಲೂ ನನ್ನ ತುಂಬ ತುಂಬ್ಕೊಂಬಿಟ್ಟಿದ್ದೀರ, ನನ್ನನ್ನು ಆವರಿಸ್ಕೊಂಬಿಟ್ಟಿದ್ದೀರ ರೀ ನೀವು. ಇದನ್ನೆಲ್ಲ ಮನಸ್ಸಲ್ಲೇ ಯಾಕೆ ಇಟ್ಕೊಂಡಿರ್ತೀರಾ? ಹೇಳಿದ್ರೆ ನಾನು ಖುಷಿ ಪಡ್ತೀನಲ್ವಾ? ಹೇಳಕ್ಕೆ ಅಲ್ಲ ರೀ, ನಾನು ಆಫೀಸಿಂದ ಬರೋ ಹೊತ್ತಿಗೆ ನೀವು ಮಲಗಿಬಿಟ್ಟಿರ್ತೀರ. ಇನ್ನು ಬೆಳಗ್ಗೆ ಎದ್ದು ನಿಮ್ಮ ಕೆಲಸದಲ್ಲಿ ನೀವು ಬಿಸಿ ಆಗ್ಬಿಡ್ತೀರಾ. ನಾನು ಆಫೀಸ್ಗೆ ಹೊರಟ್ಬಿಡ್ತೀನಿ. ನಾನು ಏನು ಮಾಡಲಿ ಹೇಳಿ? ನೀವು ಕಂಪ್ಲೇಂಟ್ ಮಾಡಬೇಡಿ, ಅದಕ್ಕೆ ಕಾರಣ ನೀವೇ. ನಾನು ನಿಮ್ಗೋಸ್ಕರ ಕಾಯ್ತೀನಿ ಅಂದರೆ ಸ್ಟ್ರಿಕ್ಟ್ ಆಗಿ ಇಲ್ಲ, 9 ಗಂಟೆಗೆ ಮುಂಚೆನೆ ಡಿನ್ನರ್ ಮುಗಿಸ್ಕೊಂಡು ಮಲಗಿಬಿಡ್ಬೇಕು ಅಂತ ಹೇಳ್ತೀರಾ. ರೂಲ್ಸ್ ಹಾಕಿದ್ದೀರಾ ನೀವು. ನಿಮ್ಮ ಭಯಕ್ಕೆ ಐ ಮೀನ್ ನಿಮ್ಮ ಮಾತು ಮೀರಬಾರ್ದು ಅಂತ ನಾನು ಮಲಗಿಬಿಡ್ತೀನಿ. ಈಗ ಸಮಸ್ಯೆ ಎಲ್ಲಾಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ನಾನು ನಿಮಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಹಾಗಾಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ. ಡೋಂಟ್ ವರಿ, ಇನ್ಮೇಲೆ ಕಂಪ್ಲೇಂಟಿಗೆ ಜಾಗ ಇರಲ್ಲ. ನಾವಿಬ್ಬರು ವೆಕೇಶನ್ಗೆ ಹೋಗೋಣ. ವೆಕೇಶನ್ಗೆ? ಸೆಕೆಂಡ್ ಹನಿಮೂನ್. ಒಂದು ನಿಮಿಷ. ಏನು? ಮಲ್ಲಿ ನಿಮ್ಮ ಹತ್ರ ಏನಾದರೂ ಹೇಳಿಲ್ಲ? ಮಲ್ಲಿನಾ? ಏನು ವಿಷಯ? ಏನಿಲ್ಲ ಬಿಡಿ, ಹತ್ತರಲ್ಲೇ ಬಂದು ನನ್ನ ಹತ್ರ ಏನೋ ಅಂತ ಹೇಳ್ತಾ ಅದು ನಿಮ್ಮ ಹತ್ರನೂ ಹೇಳಿದ್ಲು ಅಂತ ಅನ್ಕೊಂಡೆ ಅಷ್ಟೆ. ನಾನು ನಿಮ್ಮ ಕೈಗೆ ಸಿಕ್ಕಲ್ಲ, ಇನ್ನು ಮಲ್ಲಿ ಕೈಗೆ ಸಿಗ್ತೀನೇನ್ರಿ? ಅದು ಅಲ್ಲದೆ ಅವಳಿಗೆ ಭಾವ ಅಂದರೆ ಭಯ, ಭಕ್ತಿ, ಗೌರವ ಎಲ್ಲ ಜಾಸ್ತಿ. ಅದು ಅಲ್ಲದೆ ಇಂಥ ವಿಚಾರ ಎಲ್ಲ ಅವಳು ನನ್ನ ಹತ್ರ ಮಾತಾಡೋ ಧೈರ್ಯನೂ ಮಾಡಲ್ಲ. ಸದ್ಯ ನಿಮ್ಮ ಕಂಡ್ರೆ ಅವಳಿಗೆ ಭಯ ಇದೆ, ನಾನಂತೂ ಆಟುಕೊಂಟು ಲೆಕ್ಕಕ್ಕಿಲ್ಲ. ಎನಿವೇಸ್, ಅವಳ ವಿಚಾರ ಬಿಡಿ. ನನ್ನ ಮನಸ್ಸಲ್ಲಿತ್ತು, ಅದು ನೀವು ಹೇಳಿಬಿಟ್ರಿ. ನಾನು ನೀವು ಬ್ಯುಸಿಯಾಗಿದ್ರಲ್ಲ, ಹೇಗೆ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿರಲಿಲ್ಲ. ನಿಮಗೂ ಗೊತ್ತಲ್ಲ ಭೂಮಿಕಾ, 1 ವರ್ಷದಿಂದ ಆಫೀಸಲ್ಲಿ ಏನೇನೋ ತಾಪತ್ರಯಗಳಾಗಿತ್ತು. ಈಗ ಎಲ್ಲ ಒಂದೊಂದಾಗಿ ಸಾಲ್ವ್ ಆಗ್ತಾ ಇದೆ. ಈಗ ನಿಟ್ಟುಸಿರು ಬಿಡ್ತಾ ಇದ್ದೀನಿ. ಈಗ ಆರಾಮಾಗಿದೆ, ನೋ ಪ್ರಾಬ್ಲಮ್, ಹೋಗ್ಬೋದು. ನಾವೆಲ್ಲಿಗೆ ಹೋಗ್ತಿದ್ವಿ? ಇರಿ, ನಾನೇ ಗೆಸ್ ಮಾಡ್ತೀನಿ. ಬೀಚ್. ಬೀಚ್, ಬೆಟ್ಟ, ಲೋಕಲ್, ಔಟ್ ಸ್ಟೇಷನ್, ನಾರ್ತ್ ಇಂಡಿಯಾ. ಎಲ್ಲ ಹೋಗ್ತಿದ್ವಿ. ಮಾಲ್ಡೀವ್ಸ್, ಫಿಲಿಪೀನ್ಸ್. ಅಬ್ರಾಡ್ ಹೋಗ್ತಿದೀವಾ? ಎಸ್. ಮಕ್ಕಳಂತೂ ತುಂಬಾ ಖುಷಿ ಪಡ್ತಾರೆ. ಅಜ್ಜಿನೋ, ಅಮ್ಮನೋ, ಅತ್ತೇನೋ, ಮಾವನ ಎಲ್ಲಾರನ್ನೂ ಕರ್ಕೊಂಬಿಡಿ. ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ನಾವೇನು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಇಲ್ಲ ರೀ, ನೋಡ್ರಿ, ಮಕ್ಕಳಿಗೆ ಯಾವ ಜಾಗ ಇಷ್ಟ ಆಗುತ್ತಲ್ಲ ಅವ್ರನ್ನ ಕರ್ಕೊಂಡು ಸಪ್ರೇಟಾಗಿ ಇನ್ನೊಂದು ಟ್ರಿಪ್ ಹೋಗೋಣ. ಈ ಟ್ರಿಪ್ ಬರೀ ನಾನು ನೀವು ಇಬ್ಬರೇ. ಸೆಕೆಂಡ್ ಹನಿಮೂನ್ ಅಂತ ಹೇಳ್ದಲ್ಲಾಗಲೇ. ನಿಮಗೆ ಸುಸ್ತಾಗಲ್ವಾ? ಓಕೆ, ನನ್ನ ಖುಷಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇರ್ತೀರಲ್ಲ? ನೆವರ್. ಆ್ಯಕ್ಚುಲಿ ನನ್ನ ಎನರ್ಜಿ ಜಾಸ್ತಿ ಆಗುತ್ತೆ. ಎನಿಥಿಂಗ್ ಫಾರ್ ಯು. ಥ್ಯಾಂಕ್ ಯು. ಕೆಲಸ. ಓಹ್ ಇಲ್ಲ, ಬ್ರೇಕ್. ಎಸ್, ಬ್ರೇಕ್ ಅಲ್ಲ, ಪ್ಯಾಕಪ್.
ಆಯ್ ಮದರ್ ಇಂಡಿ. ಏನಾಯ್ತು? ಎಂಟ್ರಿನ ಎಷ್ಟು ಬೇಜಾರಲ್ಲಿ ಕೊಡ್ತಾ ಇದೆಯಾ? ಇನ್ನು ಹೇಗೆ ಬರಬೇಕು? ನಾವೇನೇ ಮಾಡಿದ್ರು ಅವರಿಬ್ಬರು ಖುಷಿಯಾಗಿರೋದನ್ನ ನಮ್ಮ ಕೈಯಲ್ಲಿ ತಡೆಯೋಕ್ಕಾಗ್ತಿಲ್ವಲ್ಲ. ಅವ್ರ ನೆಮ್ಮದಿ ಖುಷಿ ಎಲ್ಲ ಹಾಳು ಮಾಡಬೇಕು ಅಂತ ಅನ್ಕೋತೀವಿ, ಆದರೆ ಆಗ್ತಾಯಿಲ್ಲ. ಏನೋ ಒಂದು ರೀತಿಯಲ್ಲಿ ಪ್ರತಿ ಸಲ ಅವ್ರು ತಪ್ಪಿಸ್ಕೋತಾರೆ. ಈಗ ಏನಾಯ್ತು? ಅವ್ರು ಮತ್ತೆ ಹನಿಮೂನ್ಗೆ ಹೋಗ್ತಾ ಇದ್ದಾರೆ. ಹೋಗ್ಲಿ ಬಿಡು, ಅದ್ರಲ್ಲಿ ಏನಿದೆ? ಏನು ಜೆ ಹೀಗೆ ಮಾತಾಡ್ತಾ ಇದೆಯಾ? ಅವ್ರು ಖುಷಿಯಾಗಿರಬಾರ್ದು, ನೆಮ್ಮದಿಯಾಗಿರಬಾರ್ದು ಅಂತ ತಾನೇ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು. ಅಲ್ಲ, ಅವರಿಬ್ಬರನ್ನೂ ದೂರ ಮಾಡಿದ್ರೇ ಅವ್ನು ವೀಕ್ ಆಗೋದು. ಅಂಥದ್ರಲ್ಲಿ ಅವರಿಬ್ಬರು ಖುಷಿಯಾಗಿ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರಲ್ಲ, ನೀನು ನೋಡಿದರೆ ಅದರಲ್ಲಿ ಏನಿದೆ ಅಂತ ಕೇಳ್ತಾ ಇದ್ದಿಲ್ಲ ಜೆ? ಎಸ್ ಮಾಮ್, ಅದ್ರಲ್ಲಿ ಏನಿದೆ? ಅವರಿಬ್ರು ಟ್ರಿಪ್ ಹೋಗೋದೇನು ಹೊಸದಲ್ವಲ್ಲ, ಹೋಗಿ ಬರಲಿ ಬಿಡು ಪಾಪ. ನೀನು ಇದೆಲ್ಲ ಈಸಿಯಾಗಿ ತಗೋಬೋದು, ಆದರೆ ನನ್ನಿಂದ ಆಗಲ್ಲ. ಅವರಿಬ್ಬರು ಖುಷಿಯಾಗಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಜೆ. ನಾವೆಷ್ಟೆಲ್ಲ ಮಾಡಿದ್ದೀವಿ, ಆದರೂ ಕೊನೆಯಲ್ಲಿ ಅವ್ರು ಏನಾದರೂ ಒಂದು ದಾರಿ ಹುಡುಕಿ ಒಂದಾಗ್ಬಿಡ್ತಾರೆ. ಅಷ್ಟಕ್ಕೆ ಅವ್ರು ಗೆದ್ದಿದ್ದಾರೆ ಅಂತ ಯಾಕೆ ಅನ್ಕೋತಾ ಇದೆಯಾ? ಮತ್ತಿನ್ನೇನು ಅನ್ಕೋಬೇಕು? ನಮ್ಮ ಪ್ಲಾನು ಸಕ್ಸಸ್ ಆಗಲಿಲ್ಲ ಅಂತ ಅನ್ಕೋಬೇಕು. ಆಟ ಇನ್ನೂ ಮುಗ್ದಿಲ್ಲ ಮಾಮ್. ಬ್ಲಡಿ ಗೇಮ್ ಇಸ್ ಸ್ಟಿಲ್ ಆನ್. ಆದರೂ ಜೈ, ಅವರಿಬ್ರು ಖುಷಿಯಾಗಿರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಈಗ ಭೂಮಿಕಾ ಹುಷಾರಾಗಿ ಬಂದಿದ್ದಾಳಲ್ಲ, ಆ ಖುಷಿನ ಸೆಲೆಬ್ರೇಟ್ ಮಾಡೋದಕ್ಕೆ ಟ್ರಿಪ್ಪಿಗೆ ಹೋಗ್ತಿದ್ದಾರೆ. ಇದೆಲ್ಲ ನೋಡಿ ನನ್ನ ಕೈಯಲ್ಲಿ ಸುಮ್ಮನೆ ಇರೋಕ್ಕಾಗಲ್ಲ. ಮಾಮ್, ಫಸ್ಟ್ ಆಫ್ ಆಲ್ ಟ್ರಿಪ್ಪಿಗೆ ಇಬ್ಬರು ಹೋಗ್ತಿದ್ದಾರೆ ಅಂತ ಯಾರು ಹೇಳಿದವರು? ಹೋಗ್ತಿರೋದು ಒಬ್ಬನೇ ಹೋಗ್ತಾನೆ ಅಂದಮೇಲೆ ಖುಷಿಯಾಗಿರೋಕ್ಕೆ ಹೇಗೆ ಸಾಧ್ಯ? ಏನು ಹಾಗಂದ್ರೆ? ಅವ್ರು ಟ್ರಿಪ್ ಪ್ಲಾನ್ ಮಾಡಿರೋದು ಮಾಲ್ಡೀವ್ಸ್ಗಲ್ವಾ? ಹೌದು. ಬಟ್ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಗೊತ್ತಾ? ಎಲ್ಲಿಗೆ? US. ಅದು ಹೇಗೋ ಸಾಧ್ಯ? ಮಾಲ್ಡೀವ್ಸ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿ ಟಿಕೆಟ್ಸ್ ಕೂಡ ಬುಕ್ ಆಗಿದೆ. ಬುಕ್ ಆಗಲಿ, ಟಿಕೆಟ್ಸ್ ಬುಕ್ ಆಗಲಿ, ಅವ್ರ ಪ್ಲಾನ್ ಪ್ರಕಾರನೇ ಎಲ್ಲ ನಡೀತಿದೆ ಅಂತ ಅಂದ್ಕೊಳ್ಳಿ, ನೋ ವರೀಸ್. ಬಲಜೆ, ಏನಾಗ್ತಿದೆ ಇಲ್ಲಿ? ನನ್ನ ಮಾತಿನ ಅರ್ಥ, ಮಾಲ್ಡೀವ್ಸ್ಗೆ ಹೋಗೋ ಟಿಕೆಟ್ನ ಕ್ಯಾನ್ಸಲ್ ಮಾಡಿ US ಗೆ ಟಿಕೆಟ್ ಬುಕ್ ಮಾಡ್ತಾನೆ ಅಂತ. ಅದೇನಕ್ಕೆ ಹಾಗೆ ಮಾಡ್ತಾನೆ? ಯಾಕೆಂದರೆ ಮಾಡೋ ಹಾಗೆ ನಾನು ಮಾಡಿಸ್ತೀನಲ್ಲ ಮಾ, ಅದಕ್ಕೆ.